ಸರ್, ಇದು ಅಹೋರಾತ್ರಿ ಧರಣಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಅವ್ರ ನೇತೃತ್ವದಲ್ಲಿ ನಡೀತಾ ಇರೋದು. ಈ ಒಂದು ಹೋರಾಟ KS ಅಭ್ಯರ್ಥಿಗಳು ಏನು 70,000 ಜನ ಕನ್ನಡ ಅಭ್ಯರ್ಥಿಗಳಿದ್ದಾರೆ, ಅವರಿಗೆ ಅನ್ಯಾಯ ಆಗಿದೆ. ಅಂದರೆ ಇಂಗ್ಲೀಷಿಂದ ಕನ್ನಡ ಟ್ರಾನ್ಸ್ಲೇಷನ್ ಲಾಸ್ಟ್ ಟೈಮ್ ಅಂದರೆ ಆಗಸ್ಟ್ 27ನೇ ತಾರೀಕು ಏನು ಎಕ್ಸಾಮ್ ಮಾಡಿದ್ರು, ಆ ಎಕ್ಸಾಮ್ಗಿಂತ ಡಿಸೆಂಬರ್ 29ನೇ ತಾರೀಕು ಏನು ಎಕ್ಸಾಮ್ ಮಾಡಿದ್ದಾರೆ ಅದರಲ್ಲಿ ಇನ್ನೂ ಜಾಸ್ತಿ ತಪ್ಪು ಮಾಡಿದ್ದಾರೆ. ಮತ್ತು ಈಗ ಸೆಷನಲ್ಲೂ ಅಷ್ಟು ಮಟ್ಟಿಗೆ ಚರ್ಚೆ ಆಗಿದೆ. ಸರ್ಕಾರಗಳು ಯಾಕೆ ಇಷ್ಟು ಡಿಲೇ ಮಾಡ್ತಾ ಇದೆ ಅನ್ನೋದು ಒಂದು ಪ್ರಶ್ನೆ ಆಗ್ತಾ ಇದೆ. ನಾವು ಅದಕ್ಕೋಸ್ಕರ ಅಹೋರಾತ್ರಿ ಧರಣಿ ಈ ಒಂದು ಎಲ್ಲ ಕನ್ನಡ ಮಕ್ಕಳಿಗೆ ನ್ಯಾಯ ಕೊಡಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಹೋರಾಟ KS ಮರುಅಧಿಸೂಚನೆ ಆಗಬೇಕು. ಎಲ್ಲ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗುತ್ತೆ. ಇದು ಸರ್ಕಾರ KPSCಲಿ ಜ್ಞಾನೇಂದ್ರ ಕುಮಾರ್ ಎಕ್ಸಾಮಿನೇಷನ್ ಕಂಟ್ರೋಲರು ಒಬ್ಬ ವ್ಯಕ್ತಿ ಜ್ಞಾನೇಂದ್ರ ಕುಮಾರ್ ಅವ್ನು ಮಾಡಿರೋ ತಪ್ಪಿಗೆ ಇವತ್ತು ಕರ್ನಾಟಕದಾದ್ಯಂತ ಎಲ್ಲ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. ಮತ್ತು ಸರ್ಕಾರದ ಲೆವೆಲಲ್ಲಿ ಎಲ್ಲ ಮಿನಿಸ್ಟರ್ಸು ಇನ್ಕ್ಲೂಡಿಂಗ್ DCM DK ಶಿವಕುಮಾರ್ ಸರ್ ಕೂಡ ಈ ಒಂದು KS ಮರುಅಧಿಸೂಚನೆಗೆ ಸಪೋರ್ಟ್ ಮಾಡ್ತಿದ್ದಾರೆ. ಮತ್ತು ಮಿನಿಸ್ಟರ್ಸ್ ಪ್ರಿಯಾಂಕ್ ಖರ್ಗೆ ಸರ್ ಇರ್ಬೋದು, ಮತ್ತು HK ಪಾಟೀಲ್ ಸರ್ ಅವರು ಲಾ ಮಿನಿಸ್ಟರ್ ಇದ್ದಾರೆ, ಅವರು ಕೂಡ KS ಮರುಅಧಿಸೂಚನೆ ಮಾಡೋದಕ್ಕೆ ಎಲ್ಲ ಕಾನೂನು ರೀತಿಯಲ್ಲೂ ಹೇಳಿದ್ರು ಕೂಡ ಸಿದ್ದರಾಮಯ್ಯ ಸರ್ ಮಾತ್ರ ಹಿಂದೆ ಇದು ಮಾಡ್ತಿದ್ದಾರೆ, ಹಿಂದೇಟ್ ಹಾಕ್ತಿದ್ದಾರೆ. ಕಾರಣ ಏನಪ್ಪ ಅಂತಂದರೆ ಪ್ರಧಾನ ಕಾರ್ಯದರ್ಶಿಯಾಗಿ ಈಗ LK ದಿಕ್ ಸರ್ ಅಂತ ಇದ್ದಾರಲ್ಲ, ಅವರಿಂದ ಇಷ್ಟೆಲ್ಲ ಡಿಲೇ ಆಗ್ತಾ ಇದೆ. ಸರ್ಕಾರ ಇರ್ಬೋದು, ಆಪೋಸಿಷನ್ ಲೀಡರ್ ಇರ್ಬೋದು, ಎಲ್ಲರೂ ಒಪ್ಪಿಗೆ ಇದ್ದಾರೆ. ಕನ್ನಡ ಪರ ಸಂಘಟನೆಗಳಿರ್ಬೋದು, ರೈತರ ಪರ ಸಂಘಟನೆಗಳು, ಪ್ರತಿಯೊಬ್ಬರು ಸಾಹಿತಿಗಳಿರ್ಬೋದು, ಚಲನಚಿತ್ರ ನಟರು ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಟ್ ಆದರೆ ಇಲ್ಲಿ ಒಬ್ಬ ವ್ಯಕ್ತಿ ಅಂತಂದರೆ ಸರ್ಕಾರದ ಲೆವೆಲ್ಗೆ LK ಅತೀಕ್ ಸರ್ ಅವ್ರು ಮಾತ್ರ ಮುಖ್ಯಮಂತ್ರಿಗಳಿಗೆ ಏನೂ ಆಗಿಲ್ಲ ಅಂತ ಕೇಳ್ತಿದ್ದಾರೆ. ಅಂದರೆ ಏನೂ ಆಗಿಲ್ಲ ಅಂತಂದರೆ ಇಷ್ಟೆಲ್ಲ ಹೋರಾಟ ಯಾಕೆ ಮಾಡಬೇಕು? ಇಷ್ಟೆಲ್ಲ ಹೋರಾಟ ಫಸ್ಟು ತಪ್ಪು ಮಾಡಿದ್ದಾರೆ, ಅದನ್ನು ಸಮರ್ಥಿಸೋದು KPSC ಎಕ್ಸಾಮಿನೇಷನ್ ಕಂಟ್ರೋಲರು ಜ್ಞಾನೇಂದ್ರ ಕುಮಾರ್ ತಪ್ಪು ಮಾಡಿರೋದನ್ನು ಈ ಕಡೆ LK ಅತೀಕ್ ಅವ್ರು ಏನು ಮಾಡ್ತಿದ್ದಾರೆ, ಸರ್ಕಾರದ ಲೆವೆಲ್ಗೆ ಸಮರ್ಥಿಸ್ಕೊತಾ ಇದ್ದಾರೆ. ಅವ್ರು ಮಾಡಿರೋದೇ ಕರೆಕ್ಟು, ಅವ್ರು ಮಾಡಿರೋದೇ ಸತ್ಯ ಅನ್ನೋ ಥರ. ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ, ಸಿದ್ದರಾಮಯ್ಯ ಸರು ಕನ್ನಡ ರಾಮಯ್ಯ ಅನ್ನೋ ಥರ ಇದೆ. ಇವರು LK ಅತೀಕ್ ಸರಿಂದ ನಿಮ್ಮ ಹೆಸರು ಕೆಟ್ಟ ಹೆಸರಾಗುತ್ತೆ. ಇಷ್ಟಿಂದ ಏನು ನಿಮಗೆ ಒಳ್ಳೆ ಹೆಸರು ಕಾಪಾಡ್ಕೊಂಬಂದಿದ್ದೀರಾ, ಇವತ್ತು ಈ ಒಂದು KS ಸಣ್ಣ ಹುದ್ದೆ ಅಂತಲ್ಲ, ಇದು ದೊಡ್ಡ ಮಟ್ಟಕ್ಕೆ ಹೆಸರು ಕೆಡುತ್ತೆ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರು ಸ್ಟೂಡೆಂಟ್ಸ್ ಪರವಾಗಿ ಒಂದು ಒಳ್ಳೆ ನಿರ್ಧಾರ ತಗೊಂಡು KS ಮರುಅಧಿಸೂಚನೆ ಮಾಡಿದ್ರೆ ಎಲ್ಲ ವಿದ್ಯಾರ್ಥಿಗಳು ಅನುಕೂಲ ಆಗುತ್ತೆ ಅಂತ ಕೇಳ್ಕೊತೀವಿ. ಕಳೆದ ತಿಂಗಳು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ವಿ, KPSC ಮುಖ್ಯ ಸಹ ಮಾಡಿದ್ವಿ ಕರವೇ ಕಾರ್ಯಕರ್ತರಿಂದ. CM ಜೊತೆ ಕೂಡ ಮಾತುಕತೆ ಆಗಿತ್ತು, ಏನಾಗಿತ್ತು ಅಂತ ಸರ್, ಜನವರಿ 18ನೇ ತಾರೀಕು ಸುಮಾರು 10,000 ಜನ ವಿದ್ಯಾರ್ಥಿಗಳು ಸೇರಿಕೊಂಡು ನಾವು ಹೋರಾಟ ಮಾಡಿದ್ವಿ ಇದೇ ಫ್ರೀಡಮ್ ಪಾರ್ಕಲ್ಲಿ. ಮತ್ತು ಆದಮೇಲೆ KPSC ಮುತ್ತಿಗೆನೂ ಹಾಕಿದ್ವು. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ನಾರಾಯಣಗೌಡರು ಅಣ್ಣವ್ರ ನೇತೃತ್ವದಲ್ಲಿ KPSCನೂ ಮುತ್ತಿಗೆ ಹಾಕಿದ್ವು. ಮತ್ತು ಇಲ್ಲಿ ಒಂದು ಸುಮಾರು 10,000 ಜನ ಸೇರಿಕೊಂಡು ಹೋರಾಟನೂ ಮಾಡಿದ್ವಿ. ಈ ಒಂದು ಮುಂದಿನ ನಿರ್ಧಾರ ಇವತ್ತು ಅಹೋರಾತ್ರಿ ಧರಣಿ ಮಾಡ್ತಾಯಿದ್ವಿ. ಮುಂದಿನ ದಿನಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳು ವಿಧಾನಸೌಧ ಅಂದರೆ ವಿದ್ಯಾರ್ಥಿಗಳ ಜೊತೆಗೆ ಕರವೇ ಎರಡೂ ಸೇರಿಕೊಂಡು ವಿಧಾನಸೌಧ ಮುತ್ತಿಗೆನೂ ಆಗುತ್ತೆ. ಇನ್ನೊಂದು ವಿದ್ಯಾರ್ಥಿಗಳು ಯಾರಾದರೂ ಸಾಯೋದಕ್ಕೆ ಮೊದಲು, ಯಾಕೆಂದರೆ ಈಗ ಎಷ್ಟೊಂದು ಸಾವಿರಾರು ಜನ ವಿದ್ಯಾರ್ಥಿಗಳು ಲಾಸ್ಟ್ ಅಟೆಂಪ್ಟ್ ಇದೆ, ಅವರಿಗೆಲ್ಲ ಅನ್ಯಾಯ ಆಗ್ತಿದೆ. ಮತ್ತು ನೀವು ಕ್ವಶನ್ ಪೇಪರ್ ಕರೆಕ್ಟಾಗಿ ತೆಗೆದಿದ್ರೆ ಇದೆಲ್ಲ ಹೋರಾಟನೇ ಆಗ್ತಿರ್ಲಿಲ್ಲ. ಸಿಂಪಲ್ ಆ್ಯಸ್ ದಟ್ 200 ಕ್ವಶನ್ಸ್ ಕರೆಕ್ಟಾಗಿ ತೆಗಿಯೋಕ್ಕಾಗಲಿಲ್ಲ ಅಂತಂದರೆ ಅದರಲ್ಲಿ ಏನೋ ಒಂದು 79 ಕ್ವಶನ್ಸ್ ಮಿಸ್ಟೇಕ್ ಇದೆ ಅಂತಂದರೆ ನೀವು ಯೋಚನೆ ಮಾಡಿ. ಆ ಜ್ಞಾನೇಂದ್ರ ಕುಮಾರ್ ಏನಾದರೂ ಕ್ವಶನ್ ಪೇಪರ್ ತೆಗಿಬೇಕಾದ್ರೆ ಏನೋ ಕುಡ್ದಿದ್ರ ಅಂತ 79. ನನಗೆ ಇನ್ನೊಬ್ರು ಮೊನ್ನೆ ಯಾರು ಹೇಳಿದ್ರು, ಇನ್ನು ಸ್ವಲ್ಪ ಜಾಸ್ತಿ ಕುಡ್ದಿದ್ರೆ ಸೆಂಚುರಿ ಬರ್ಸ್ಬಿಟ್ಟಿದ್ರು ಅಂತ ಕೇಳ್ತಿದ್ದಾರೆ. ಅಂದರೆ ಯೋಚನೆ ಮಾಡಿ ಎಷ್ಟು ನೆಗ್ಲಿಜೆನ್ಸಿಯಿಂದ ಈ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಅದು ಗೆಜೆಟೆಡ್ ಪ್ರೊಫೆಷನರಿ, ಒಂದು AC DOSP ಇರ್ಬೋದು, ತಹಸೀಲ್ದಾರು, ಒಂದು ತಾಲೂಕನ್ನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಅವ್ರಿಗಿರುತ್ತೆ. ಅಂಥ ಆಫೀಸರ್ಗೆ ಇವರು ಇಂಥ ಕ್ವಶನ್ ಪೇಪರ್ ತೆಗ್ದಿದ್ದಾರೆ ಅಂತಂದರೆ ಕ್ವಶನ್ ಪೇಪರ್ ತೆಗ್ದಿರೋದು ಅವ್ರದ್ದು ಬೇಜವಾಬ್ದಾರಿತನ. ನಾವು ವಿದ್ಯಾರ್ಥಿಗಳು ಫೀಸ್ ಕಟ್ಟಿರ್ತೀವಿ ಎಕ್ಸಾಮ್ ಬರೀಬೇಕಂತ ಹೇಳ್ಬಿಟ್ಟಾದ್ರೆ ಇಟ್ಸ್ ಎ ಫಂಡಮೆಂಟಲ್ ರೈಟ್ಸು. ಎಕ್ಸಾಮ್ಸ್ ಕರೆಕ್ಟಾಗಿ ಕೊಟ್ಟು ಎಕ್ಸಾಮ್ ನಡೆಸೋಂಥ ಜವಾಬ್ದಾರಿ ಸರ್ಕಾರದ್ದು ಇರುತ್ತೆ, KPSCದು ಇರುತ್ತೆ. ಆ ಥರ ಏನಾದರೂ ಸಿದ್ದರಾಮಯ್ಯ ಸರ್ಗೆ ನಾನು ಮಾತು ಹೇಳ್ತೀನಿ, ನಿಮ್ದೇನು ತಪ್ಪೇ ಇಲ್ಲ. ಇಲ್ಲಿ KPSC ಎಕ್ಸಾಮಿನೇಷನ್ ಕಂಟ್ರೋಲರ್ ತಪ್ಪು ಮಾಡಿರೋದು, ಅವನ್ನ ಕರೆಸ್ರಿ, ಮಾಧ್ಯಮದ ಮುಖಾಂತರ ನಿಮ್ಮ ಮುಖಾಂತರನೇ ಕರೆಸ್ಬಿಟ್ಟು ಚರ್ಚೆ ಮಾಡಿ. ಏನಪ್ಪ ಮಾಡಿದ್ಯಾ ನೀನು, ಇಷ್ಟು ಮಿಸ್ಟೇಕ್ ಮಾಡಿದ್ಯಲ್ಲ, ನೀನು ಇಷ್ಟು ದಿನ ಕರಪ್ಷನ್ ಏನು ಮಾಡಿದ್ಯಲ್ಲ, ಆ ದುಡ್ಡನ್ನ 15 ಕೋಟಿ ಖರ್ಚಾಗುತ್ತೆ ಒಂದು ಸತಿ ಎಕ್ಸಾಮ್ ಮಾಡಬೇಕಂದ್ರೆ, ಬರ್ಸೋದು ಸರ್ಕಾರ ಕಟ್ಕೊಡೋದು 15 ಕೋಟಿ. ಮೊದಲು ನೀನು ಮನೆಗೆ ಹೋಗು ಅಂತ ಕೇಳಬೇಕು. ಇಲ್ಲ ಎಕ್ಸಾಮ್ ಇಷ್ಟು ತಪ್ಪು ಮಾಡಿದ್ಯಲ್ಲ, ಆಯಿತು ಸಸ್ಪೆಂಡ್ ಮಾಡಿ, ಅವನಿಗೆ ಮನೆಗೆ ಕಳಿಸಿ, ಸೆಂಟ್ರಲ್ ಗೌರ್ಮೆಂಟಿಗೆ ಒಂದು ಲೆಟ್ರ್ ಬರೀರಿ. ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಾರೆ. ಇಷ್ಟು ನೀವು ಸಿದ್ದರಾಮಯ್ಯ ಸರ್ ನೀವೇನು ತಪ್ಪು ಮಾಡಿಲ್ವಲ್ಲ, ಮಾಡಿರೋದು ಅಧಿಕಾರಿಗಳು. ಅವ್ರ ಬಗ್ಗೆ ಏನು ಕ್ರಮ ತೊಗೊಂಡಿದ್ದಾರೆ ಇಷ್ಟು ಸತಿ? ಆಗಸ್ಟ್ 27ನೇ ತಾರೀಕು ಅದೇ ತಪ್ಪು ಮಾಡಿದ್ದಾರೆ, ಡಿಸೆಂಬರ್ 29ನೇ ತಾರೀಕು ಆಗಸ್ಟ್ 27ನೇ ತಾರೀಕು ಅದೇ ತಪ್ಪು, ಡಿಸೆಂಬರ್ 29ನೇ ತಾರೀಕು ಸೇಮ್ ತಪ್ಪು ಮಾಡಿದ್ದಾರೆ. ಅದೇ ಅಧಿಕಾರಿ ಮೇಲೆ ಏನೂ ಆಕ್ಷನ್ ತೊಗೊಂಡಿಲ್ಲ ಅಂತಂದರೆ ಇದು ಯಾವ ಮಟ್ಟಕ್ಕೆ ನ್ಯಾಯ? ಇದು ನ್ಯಾಯ ಎಲ್ಲಿದೆ? ಇಲ್ಲಿ ನಾವೇನು ಕರ್ನಾಟಕದಲ್ಲಿದ್ದೀವಾ, ಇಲ್ಲ ಬೇರೆ ಯಾವುದಾದ್ರೂ ದೇಶದಲ್ಲಿದ್ದೀವಾ?
ಇಲ್ಲ ಪಾಕಿಸ್ತಾನದಲ್ಲಿ ಇದೀವ ಅಂತ ಒಂದು ಪ್ರಶ್ನೆ ಆಗ್ಬಿಟ್ಟಿದೆ. ಯಾಕೆ ಅಂತಂದರೆ ಕನ್ನಡದಲ್ಲಿ ಆಗಿರೋ ಅನ್ಯಾಯ ನಾವು ತಮಿಳ್ನಾಡಿಗೆ ಹೋಗಿ, ಕೇರಳ ಹೋಗಿ, ಆಂಧ್ರ ಪ್ರದೇಶ, ಮಧ್ಯಪ್ರದೇಶ, ಯು ಪಿ, ಬಿಹಾರ್ ಈ ಥರ ಇಲ್ಲ ಅಲ್ಲೋಗಿ ನಾವು ನಮ್ಮ ನ್ಯಾಯ ಕೊಡಿ ಅಂತ ಕೇಳೋಕ್ಕಾಗುತ್ತಾ? ದಯವಿಟ್ಟು ಮೀಟ್ ಆಗಿದ್ರಿ ನೀವು ಕಳೆದ ಹೋರಾಟ ಸರ್ 2 ಬಾರಿ ಭೇಟಿ ಮಾಡಿದಾಗ ಅವ್ರು ಒಂದು ಮಾತು ಹೇಳಿದ್ರು, KPSC ಅವ್ರನ್ನ ಕರೆಸಿ ನಾನು ಚರ್ಚೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಚರ್ಚೆ ಮಾಡಿ ಏನು ಪ್ರಯೋಜನ, ಏನು ಮಾಡಿದ್ದೀರಾ? ಆ ಚರ್ಚೆ ಮಾಡಿರೋದಾದ್ರೂ ಕಮಿಟಿ ರಚನೆ ಮಾಡಿ ಏನು ಮಾಡಿದ್ದೀರಾ ಅಂತ ಹೇಳಿ. ಆ KPSCಯಿಂದ ಒಂದು ರಿಪೋರ್ಟ್ ಅಂತ ಕೊಟ್ಟಿದ್ದೀರಾ ನ್ಯಾಯಾಲಯಕ್ಕೆ, ಆದರೆ ರಿಪೋರ್ಟ್ ಯಾರು ರೆಡಿ ಮಾಡ್ಕೊಂಡಿರೋದು? ನಿಮ್ಮಲ್ಲಿರೋ ಅಧಿಕಾರಿಗಳೇ ರಿಪೋರ್ಟ್ ರೆಡಿ ಮಾಡ್ಕೊಂಡಿರೋದು. ಯಾರು ಹೊರಗಡೆ ಯಾರು ಸಾಹಿತಿಗಳು ಕರ್ಕೊಂಬಂದಿರಾ? ಇಲ್ಲ PhD ಓರ್ಡರ್ ಯಾರಾದರೂ ಇದ್ದಾರಾ? ಇಲ್ಲ, ಸಾಹಿತಿಗಳಿರಲಿಲ್ಲ. ಯಾವುದೇ ರೀತಿ ಔಟ್ಸೈಡು ಈ KPSC ಬಿಟ್ಟು ಔಟ್ಸೈಡ್ ಯಾರಾದರೂ ಈ ವ್ಯಕ್ತಿಗಳಿದ್ದ ಅವ್ರನ್ನ ತೊಗೊಂಬಂದು ನೀವು ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ ಏನು ತಪ್ಪು ಮಾಡಿದಿರಾ ಅಂತ ಹೇಳ್ಬಿಟ್ಟು ಏನಾದರೂ ಚರ್ಚೆ ಮಾಡಿದಿರಾ? ಮಾಡಿಲ್ಲ. ತನಿಖೆ ಮಾಡಿದಿರಾ? ರಿಪೋರ್ಟ್ ನಿಮಗೆ ಹೆಂಗೆ ಬೇಕಂಗೆ ಕೊಟ್ಕೊಂಡು ನೀವು ಹೆಂಗೆ ಬೇಕಂಗೆ ಕರಪ್ಷನ್ ಭ್ರಷ್ಟಾಚಾರ ಮಾಡಿಕೊಂಡು ನೇಮಕಾತಿ ಮಾಡ್ಕೊಂಡೋದ್ರೆ ಇಲ್ಲಿ ಪ್ರಾಮಾಣಿಕರು ಕಷ್ಟಪಟ್ಟು ಹೋದವ್ರಿಗೆ ಹುದ್ದೆ ಎಲ್ಲಿ ಸಿಗುತ್ತೆ ಹೇಳಿ? ಕಳೆದ ಬಾರಿ ಹೋರಾಟದ ಸಂದರ್ಭದಲ್ಲಿ ವಿರೋಧ ಪಕ್ಷದ ಮೂಲಕ ನಾರಾಯಣಗೌಡರು ಕಿಡಿಕಾಡಿದ್ರು. ಅದು ಕೂಡ ಇವಾಗೂ ನಿಮ್ಗೆ ಬೆಂಬಲ ಸಿಗ್ತಾ ಇಲ್ಲ ವಿರೋಧ ಪಕ್ಷದ್ದು. ಇದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ಈ ಹೋರಾಟನ ವಿರೋಧ ಪಕ್ಷದ ನಾಯಕರು ಎತ್ಕೊಂಡು ಹೋರಾಟ ಮಾಡಬೇಕಾಯಿತು. ಪ್ರತಿಯೊಬ್ಬ ಎಮ್ ಎಲ್ ಎಗಳು ಅಂತ ಏನಕ್ಕೆ ಮಾಡಿರ್ತೀವಿ ಸರ್ ನಾವು? ಪ್ರತಿಯೊಬ್ಬರು ಓಟ್ ಏನಕ್ಕೆ ಹಾಕಿ ಅವ್ರನ್ನ ಎಲೆಕ್ಟ್ ಮಾಡ್ತಾರೆ ಹೇಳಿ? ಜನಸಾಮಾನ್ಯರ ಕಷ್ಟ ಕೇಳಲಿ ಅಂತ ಹೇಳ್ಬಿಟ್ಟು. ಇಷ್ಟು ದೊಡ್ಡ ಸಮಸ್ಯೆ ಇದೆ. ಒಬ್ಬ MLA ಮಾತಾಡ್ತಾ ಇಲ್ಲ, ಒಬ್ಬ ಮಿನಿಸ್ಟರ್ಸ್ ಮಾತಾಡ್ತಾ ಇಲ್ಲ. ಪ್ರತಿಯೊಬ್ಬ MLAನೂ ಮಾತಾಡ್ಬೇಕು ಸರ್. ಪ್ರತಿಯೊಬ್ಬ ಗ್ರಾಮ ಸಭೆ ಮೆಂಬರ್ ಕೂಡ ಮಾತಾಡಬೇಕು ಈ ವಿಚಾರವಾಗಿ. ನಾನು ಅದನ್ನೆಲ್ಲ ಪ್ರತಿಯೊಬ್ಬರಲ್ಲೂ ನಾನು ಮನವಿ ಮಾಡ್ಕೊತೀನಿ, ಮಾಡಿ ಅಂತ ಹೇಳಿ. ಹೋರಾಟಕ್ಕೆ ಯಾರ್ಯಾರು ಬರ್ತಾ ಇದ್ದಾರೆ ಅಂತ? ಸಾಹಿತಿಗಳು, ಚಲನಚಿತ್ರ ನಟರು ಎಲ್ಲರೂ ಬರ್ತಿದ್ದಾರೆ ಸರ್.